ಇರಾನ್ ಮೇಲೆ ಭೂದಾಳಿಗೆ ಅಮೆರಿಕ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅನ್ನೋದು ಸುದ್ದಿ. ನೋಡಿ, ವಾಯು ಜಲಮಾರ್ಗದಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ತು. ನಂತರ ಏನು ಮಾಡಬೇಕು, ಇನ್ನೂ ಏನೇನು ಮಾಡ್ಬೋದು, ಹೇಗೆ ಇರಾನ್ಗೆ ತಕ್ಕ ಪಾಠವನ್ನ ಕಲಿಸ್ಬೋದು ಎನ್ನುವಂಥ ಯೋಚನೆಯನ್ನ ಇಲ್ಲಿ ಅಮೆರಿಕ ಮಾಡ್ತಾ ಇರುವಂಥದ್ದು. ವಾಯು ಜಲಮಾರ್ಗದಲ್ಲಿ ಪ್ರಾಬಲ್ಯವನ್ನ ಸಾಧಿಸ್ತು, ನಂತರ ಈ ನಡೆ, ಆ ಥರದೊಂದು ಯೋಜನೆ ಹಾಕೊಳ್ತಾ ಇರೋದು ಇಲ್ಲಿ ಅಮೆರಿಕ. 2500 ಯುದ್ಧ ನೌಕೆ ರೆಡಿ, ಇರಾನ್ ದ್ವೀಪಗಳೇ ಟಾರ್ಗೆಟ್ ಅಂತ ಹೇಳಿದೆ. ನೋಡಿ, ಅದರಲ್ಲೂ ಕೂಡ ಇರಾನ್, ವಾಷಿಂಗ್ಟನ್, ಟೆಹರಾನ್, ಇರಾನ್ ಮೇಲೆ ಈಗ ವಾಯುದಾಳಿ ನಡೆಸ್ತಾ ಇರುವಂಥ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂಥ ಅಮೆರಿಕ ಈಗ ವಾಯುದಾಳಿಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಅದರಲ್ಲೂ ಕೂಡ ಮುಂದೆ ಭೂದಾಳಿ ಕೂಡ ನಡೆಸುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆಯನ್ನ ಇಲ್ಲಿ ಸ್ವತಃ ಯುದ್ಧ ತಜ್ಞರೇ ಹೇಳ್ತಾ ಇದ್ದಾರೆ. ಆದರೆ ಈ ದಾಳಿ ದುರ್ಗಮ ಬೆಟ್ಟಗುಡ್ಡಗಳು ಇರುವಂತಹ ಕಾರಣ ಇಡೀ ದೇಶದಲ್ಲಿ ನಡೆಯಲ್ಲ, ಬದಲಾಗಿ ಇರಾನ್ ಸನಿಹ ಇರುವ ತೈಲ ಸಂಪದ್ಭರಿತ ಕಾರ್ಗ್ ದ್ವೀಪದ ಮೇಲೆ ನಡೆಯಬಹುದು. ಇದರ ಪೂರ್ವಭಾವಿಯಾಗಿ ಶನಿವಾರ ಅಮೆರಿಕ ಕಾರ್ಗ್ ದ್ವೀಪದ ಮೇಲೆ ವಾಯುದಾಳಿಯನ್ನ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ 2500 ಹೆಚ್ಚುವರಿ ಮರೀನ್ಗಳು ಮತ್ತು USS ಟ್ರೈಪೋಲಿ ಸೇರಿದಂತೆ ಭೂದಾಳಿ ಹಾಗೂ ಜಲದಾಳಿ ಎರಡಕ್ಕೂ ನೆರವಾಗಬಲ್ಲ ಹಡಗುಗಳನ್ನು ಮಧ್ಯಪ್ರಾಚ್ಯಕ್ಕೆ ಕಳಿಸಲಾಗ್ತಾ ಇದೆ ಅಂತ ಅಮೆರಿಕಾದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಹಾಗಾದ್ರೆ ಇನ್ನು ಏನೇನೆಲ್ಲ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮುಂದಾಗ್ತಾ ಇದೆ ವಿಶ್ವದ ದೊಡ್ಡಣ್ಣ. ಇಸ್ರೇಲ್ ಜೊತೆಗೆ ಸೇರಿ ಜಂಟಿ ದಾಳಿಯನ್ನು ನಡೆಸ್ತು. ಆ ಒಂದು ದಾಳಿಯ ಭೀಕರತೆಯಲ್ಲಿ ಏನೆಲ್ಲ ಸೃಷ್ಟಿ ಆಯಿತು, ಏನೆಲ್ಲ ಅಭಾವಗಳಾಯಿತು, ಎಷ್ಟೊಂದು ಜನ ಅಮಾಯಕ ಜೀವಗಳು ಕೂಡ ಬಲಿಯಾಯಿತು, ಗಗನಚುಂಬಿ ಕಟ್ಟಡಗಳೆಲ್ಲವೂ ಕೂಡ ಧರಶಾಹಿ ಆಯಿತು, ಇದೆಲ್ಲ ನೋಡಿದ್ವಿ. ಆದರೆ ಮುಂದೇನು ಅಂದರೆ ಮುಂದೆಯೂ ಕೂಡ ವಿಭಿನ್ನ ಪ್ಲ್ಯಾನ್ ಮಾಡೋದಕ್ಕೆ ಇಲ್ಲಿ ಅಮೆರಿಕ ಮುಂದಾಗ್ತಾ ಇದೆ. ಜೊತೆಗೆ ಇದು ಕೊನೆಯವರೆಗೂ ಹೋರಾಟ, ದೇಶಕ್ಕಾಗಿ ರಕ್ತಪಾತಕ್ಕೆ ರೆಡಿ, ಶರಣಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು ಇರಾನ್. ನೋಡಿ, ಈಗ ಇಷ್ಟೆಲ್ಲ ಮಾಡಿದ ತಕ್ಷಣ ನಾವು ಶರಣಾಗ್ಬಿಡ್ತೀವಿ, ನಿಮ್ಮ ಅಡಿಯಾಳ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು. ಕೊನೆಯವರೆಗೂ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ನಾವು ಹೋರಾಟಕ್ಕೆ ಇಳಿತೀವಿ. ಜೊತೆಗೆ ದೇಶಕ್ಕಾಗಿ ರಕ್ತಪಾತಕ್ಕೂ ರೆಡಿ, ಶರಣಾಗಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಇಲ್ಲಿ ಇರಾನ್ ಕೊಟ್ಟಿದೆ. ಮೊನ್ನೆಯಷ್ಟೇ ಒಂದು ಸುದ್ದಿ ಬಂತು, ಇರಾನ್ ಶರಣಾಗತಿ ಅಂತ ಹೇಳಿಬಿಟ್ಟು ಅಮೆರಿಕ, ಅದರಲ್ಲೂ ಕೂಡ ಟ್ರಂಪ್ ಹೇಳ್ಕೊಳ್ತಾ ಇದ್ರು. ಬಟ್ ಟ್ರಂಪ್ ಹೇಳಿದನ್ನೆಲ್ಲ ನಂಬಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದು ಇಂಥ ವಿಚಾರಗಳಿಗೆ. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ದೊಂದು ಆಗೋದೊಂದು. ಕೆಲವೊಂದು ಸರಿ ಹೇಳಿದ್ದನ್ನೇ ಮಾಡ್ತಾರೆ, ಮಾಡಿದ್ದನ್ನೇ ಹೇಳ್ತಾರೆ, ಮಾಡಿದ್ದನ್ನ ಪದೇ ಪದೇ ಹೇಳ್ತಾರೆ. ಆದರೆ ಸದ್ಯಕ್ಕೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದು ಕಂಪ್ಲೀಟಾಗಿ ಉಲ್ಟಾ. ಯಾಕಂತ ಹೇಳಿದ್ರೆ ಇರಾನ್ ಈಗಲೂ ಕೂಡ ನಾನು ಸೋಲ್ತೀನಿ, ನಾನು ಸೋಲನ್ನು ಒಪ್ಕೊಳ್ತೀನಿ ಅಂತ ಹೇಳ್ತಾ ಇಲ್ಲ, ಬದಲಾಗಿ ರಕ್ತಪಾತಕ್ಕೂ ಸಿದ್ಧ, ದೇಶಕ್ಕಾಗಿ ನಾವು ಹೋರಾಡ್ತೀವಿ, ಕೊನೆಯವರೆಗೂ ಹೋರಾಟ ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಇಲ್ಲಿ ಇರಾನ್ ಕೂಡ ಕೊಡ್ತಾ ಇದೆ. ಅಮೆರಿಕ ಬಲಿಷ್ಠ ರಾಷ್ಟ್ರಗಳು ಕೂಡ ಸೆಡ್ ಹೊಡೆದು ನಿಂತರೂ ಕೂಡ ಇಲ್ಲಿ ಇರಾನ್ ತಾನು ಮಾತ್ರ ಶರಣಾಗಲ್ಲ, ಸೋಲಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ಪೂರಕವಾದಂಥ ಸುದ್ದಿ ಇದೆ, ನೋಡೋಣ. ಇರಾನ್ನಲ್ಲಿ ನಾಯಕತ್ವವೇ ಉಳಿದಿಲ್ಲ, ಅದು ಯಾವುದೇ ಕ್ಷಣದಲ್ಲಿ ಶರಣಾಗಬಹುದು ಅಂತ ಹೇಳಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊನ್ನೆಯಷ್ಟೇ. ಈ ಒಂದು ಹೇಳಿಕೆಗೆ ಶನಿವಾರ ಇರಾನ್ ಖಡಕ್ ತಿರುಗೇಟನ್ನು ಕೊಟ್ಬಿಟ್ಟಿದೆ. ಯುದ್ಧದ ಅಂತ್ಯದವರೆಗೂ ಹೋರಾಡ್ತೀವಿ, ದೇಶಕ್ಕಾಗಿ ನಮ್ಮ ರಕ್ತವನ್ನು ಚೆಲ್ಲೋದಕ್ಕೂ ಸಿದ್ಧ, ಎಂದೆಂದಿಗೂ ಶತ್ರುವಿಗೆ ಶರಣಾಗೋದಿಲ್ಲ ಅಂತ ಪ್ರತಿ ಸವಾಲನ್ನು ಎಸ್ತಿದೆ ಇಲ್ಲಿ ಇರಾನ್. ನೋಡಿ, ಬಹುಶಃ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ. ಬಹುಶಃ 1-2 ದಿನಕ್ಕೆ ಇರಾನ್ ಸುಸ್ತಾಗ್ಬಿಟ್ಟು ಇಲ್ಲಿ ಕ್ಷಮೆ ಕೇಳ್ಬಿಟ್ಟು ಶರಣಾಗ್ಬಿಡ್ತೀವಿ ಅಂತ ಹೇಳ್ಕೊಳ್ಳುತ್ತೆ ಎನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತೋ ಏನೋ ಡೊನಾಲ್ಡ್ ಟ್ರಂಪ್ಗೆ. ಬಟ್ ತದ್ವಿರುದ್ಧ ಆಗ್ಬಿಟ್ಟಿದೆ. ಇನ್ನು ಸುದ್ದಿ ಸಂಸ್ಥೆಯೊಂದರ ಜೊತೆಗೆ ಮಾತನಾಡಿದ ಭಾರತದಲ್ಲಿ ಇರಾನ್ ಸರ್ವೋಚ್ಚ ನಾಯಕನ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಇಲಾಹಿ, ಈ ಯುದ್ಧವನ್ನ ನಮ್ಮ ಮೇಲೆ ಹೇರಿದ್ರು, ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲೇಬೇಕು, ನಮ್ಮ ಘನತೆ, ಸ್ವಾತಂತ್ರ್ಯ ಮತ್ತು ದೇಶಕ್ಕಾಗಿ ನಮ್ಮ ರಕ್ತವನ್ನ ಚೆಲ್ಲೋದಕ್ಕೆ ಸಿದ್ಧರಿದ್ದೇವೆ, ಶತ್ರುಗಳಿಗೆ ಮಣಿಯೋದಿಲ್ಲ ಮತ್ತು ಈ ಯುದ್ಧದ ಕೊನೆಯವರೆಗೂ ದೃಢವಾಗಿ ನಿಲ್ತೇವೆ. ಜಾಗತಿಕ ನಾಯಕರು ಈ ಸಂಘರ್ಷವನ್ನ ಕೊನೆಗೊಳಿಸೋದಕ್ಕೆ ಬಯಸಿದ್ರೆ ಅವರು ಒಕ್ಕೊರಲಿನಿಂದ ಅದನ್ನು ನಿಲ್ಲಿಸೋದಕ್ಕೆ ಕಾರ್ಯನಿರ್ವಹಿಸಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಈ ಮೂಲಕ ಎಷ್ಟು ದಿನ ದಾಳಿ ಮಾಡ್ತಿರೋ ಮಾಡಿ, ಅದಕ್ಕೆ ಪ್ರತಿ